ಮಂಗಳೂರಲ್ಲಿ ಮಣ್ಣು ಕುಸಿದು ಅವಘಡ ಆಗಿರತಕ್ಕಂಥ ಪ್ರಕರಣ ಮಳೆ ಮಧ್ಯೆನೇ ರಕ್ಷಣಾ ಸಿಬ್ಬಂದಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಒಬ್ಬ ಕಾರ್ಮಿಕನ ರಕ್ಷಣೆ ಕೂಡ ಮಾಡಿದ್ದಾರೆ. ಮತ್ತೊಬ್ಬ ಕಾರ್ಮಿಕ ಕೂಡ ಪತ್ತೆಯಾಗಿದ್ದಾನೆ. ಇದೀಗ ಕಾಂಕ್ರೀಟ್ ಗೋಡೆಗೆ ರಂಧ್ರವನ್ನು ಕೊರೆದು ಕಾರ್ಮಿಕನನ್ನು ಪತ್ತೆ ಹಚ್ಚಿದ್ದಾರೆ ರಕ್ಷಣಾ ತಂಡದ ಸದಸ್ಯರು. ಮಣ್ಣಿನ ಅಡಿಯಲ್ಲಿರತಕ್ಕಂಥ ಕಾರ್ಮಿಕನಿಗೆ ಡ್ರಿಪ್ಸ್ ಹಾಕಿ ಅಲ್ಲಿಯೇ ವೈದ್ಯರ ತಂಡ ಅವನಿಗೆ ಚಿಕಿತ್ಸೆಯನ್ನು ಶುರು ಮಾಡಿಕೊಂಡಿದೆ. ಕಾರ್ಮಿಕ ಚಂದನ್ಗೆ ವೈದ್ಯರು ಫಸ್ಟ್ ಏಡ್ ಪ್ರಥಮ ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ. ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ತಿಮ್ಮಯ್ಯ ನೇತೃತ್ವದಲ್ಲಿ ಆರೋಗ್ಯ ತಪಾಸಣೆ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಮಣ್ಣಿನ ಅಡಿಯಲ್ಲಿಯೇ ಉತ್ತರ ಪ್ರದೇಶ ಮೂಲದ ಚಂದನ್ ಕುಮಾರ್ ಇದ್ದಾನೆ. ಅಂದರೆ ಅವನು ಮಣ್ಣಿನ ಅಡಿಯಲ್ಲಿ ಇದ್ದಾಗಲೇ ಟ್ರೀಟ್ಮೆಂಟ್ ಶುರು ಮಾಡಿಬಿಟ್ಟಿದ್ದಾರೆ. ಅವನಿಗೆ ಅಕಸ್ಮಾತ್ ಇನ್ನೂ ಮತ್ತಷ್ಟು ಅವನಿಗೆ ಅಪಾಯಗಳು ಆಗದೇ ಇರಲಿ ಅಂತ ಒಂದು ಡ್ರಿಪ್ಸ್ ಹಾಕಿದಾಗ ಒಂದು ಸ್ವಲ್ಪ ಎನರ್ಜಿ ಬರುತ್ತೆ. ಅವನಿಗೆ ಉಸಿರಾಟಕ್ಕೊಂದು ವ್ಯವಸ್ಥೆ ಮಾಡಿದರೆ ಮಣ್ಣನ್ನು ಬೇಕಾದ್ರೆ ನಿಧಾನಕ್ಕೆ ಸರಿಸಿ ಆದಷ್ಟು ಬೇಗ ಅದನ್ನು ಸರಿಸ್ಕೊಂಡು ಏನು ಮಾಡಬಹುದಾಗುತ್ತೆ, ಅವನನ್ನು ಆಚೆ ತೆಗೆದು ಆಮೇಲೆ ಆಸ್ಪತ್ರೆಗೆ ತಗೊಂಡು ಹೋಗಬಹುದಾಗುತ್ತೆ. ಅಲ್ಲಿವರೆಗೂ ಅವನು ಉಳಿದಿರಬೇಕಲ್ಲ, ಉಸಿರಾಡ್ತಾ ಇರಬೇಕಲ್ವಾ, ಅದಕ್ಕೆ ಏನು ಬೇಕೋ ಅದನ್ನು ಮಾಡ್ತಾ ಇದ್ದಾರೆ. ಸುಮಾರು 12ವರೆಗೆ ಆಗಿರಬೇಕು ಈ ಘಟನೆ. ಇದರಲ್ಲಿ 2 ಲೇಬರರ್ಸು ಸ್ವಲ್ಪ ಮಣ್ಣು ಸರಿವಿಂದ ಈ ಕನ್ಸ್ಟ್ರಕ್ಷನ್ ಸೈಟಲ್ಲಿ ಪ್ಲೈವುಡ್ ಮತ್ತು ಮಣ್ಣು ಸರಿವಿಂದ ಅದರಲ್ಲಿ ಸಿಕ್ಕಾಕೊಂಡಿದ್ದಾರೆ. ಬಟ್ ಪ್ಲೈವುಡ್ ಇದ್ದ ಕಾರಣ ಅವ್ರದ್ದು ಸ್ವಲ್ಪ ಒಬ್ಬರನ್ನ ರೆಸ್ಕ್ಯೂ ಮಾಡೋಕ್ಕೆ ಸಾಧ್ಯವಾಯಿತು. 15 ನಿಮಿಷದೊಳಗಡೆ ನಮ್ಮ ಫೈರ್ ಟೀಮು SDRF ಇಲ್ಲಿ ಮುಟ್ಟಿದ್ದಾರೆ. ನಮ್ಮ ಈ ಕಾರ್ಪೊರೇಷನ್ ಕಮಿಷನರ್ ಮತ್ತು ನಾವು ಸಹ ಇಲ್ಲಿ ಮುಟ್ಟಿದ್ದೇವೆ. ಕಾರ್ಯಾಚರಣೆ ಮಾಡಿದ್ರ ಮುಖಾಂತರ ಒಬ್ಬರನ್ನ ನಾವು ರೆಸ್ಕ್ಯೂ ಮಾಡಿದ್ದೇವೆ. ಹಿ ಈಸ್ ಹೆಲ್ದಿ, ಹಿ ಈಸ್ ಸೇಫ್. ಇನ್ನೊಬ್ಬರದು ಸ್ವಲ್ಪ ಡೀಪ್ ಆಗಿ ಬರಿಯಾಗಿದ್ದಾರೆ. ಸೊ 2 ಕಡೆಯಿಂದ, ಈ ಕಡೆಯಿಂದ ಕೋರ್ ಕಟಿಂಗ್ ಮತ್ತು ಆ ಕಡೆಯಿಂದ ಮರಳು ತೆಗೆಯುವಂಥ ಮುಖಾಂತರ, ಮಣ್ಣನ್ನು ತೆಗೆಯುವಂಥ ಪ್ರಯತ್ನ ಮುಖಾಂತರ ಅದನ್ನು ಅವರು ಹೊರಗೆ ತೆಗಿಲಿಕ್ಕೆ ಪ್ರಯತ್ನಗಳು ನಡೀತಾ ಇದೆ. ಅದು ಸಫಲ ಆಗಬೇಕು. ಇಲ್ಲ, ರೆಸ್ಪಾನ್ಸ್ ಇವ್ರದ್ದು ಪ್ರಾರಂಭದಲ್ಲೂ ರೆಸ್ಪಾನ್ಸ್ ಕಡಿಮೆನೇ ಇತ್ತು. ಲೆಟ್ ಜಸ್ಟ್ ಹೋಪ್ ಪ್ಲೀಸ್. ಅದ್ರ ಬಗ್ಗೆ ಎಲ್ಲ ನಾವು ಇನ್ನೂ ವಿಚಾರಣೆ ಮಾಡಿಲ್ಲ. ನಾವು ರೆಸ್ಕ್ಯೂ ಅಲ್ಲಿ ಮಾತ್ರ ಈಗ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ. ಅದೆಲ್ಲ ಬಗ್ಗೆ ಮತ್ತೆ ವಿಚಾರಣೆ ಮಾಡ್ತೀವಿ. ಸುಮಾರು 12ವರೆಗೆ ಕೈ ಬರುತ್ತೆ.